ನಮಸ್ಕಾರ ವೀಕ್ಷಕರೇ, ಮೌನ ಮಂಜರಿ ಚಾನೆಲ್ಗೆ ಸ್ವಾಗತ. ಇಂದು ನಾನು ನಿಮ್ಮನ್ನು ಬೆಚ್ಚಿ ಬೀಳಿಸುವ ಒಂದು ಕಥೆಯನ್ನು ಹೇಳಲಿದ್ದೇನೆ. ನಿಗೂಢ ಸಂಬಂಧಗಳು, ಮರೆಯಲಾಗದ ಮೋಹದ ಕತೆ ಇದು. ಕುತೂಹಲ ಕೆರಳಿಸುವ ಈ ಕತೆ ನಿಮ್ಮನ್ನು ತುದಿಗಾಲಲ್ಲಿ ನಿಲ್ಲಿಸುತ್ತದೆ. ನಾನು ಮಾಲಿನಿ, ವಯಸ್ಸು 32. ಬೆಂಗಳೂರಿನ ಹೊರವಲಯದಲ್ಲಿರುವ ಹೊಸಕೋಟೆಯಲ್ಲಿ ವಾಸಿಸುತ್ತಿದ್ದೇನೆ. ಗೃಹಿಣಿಯಾಗಿ ಜೀವನ ಸಾಗಿಸುತ್ತಿದ್ದೇನೆ. ನನ್ನ ಗಂಡ ರಘು, ಅವರು ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಾರೆ. ಮದುವೆಯಾಗಿ 10 ವರ್ಷಗಳಾದರೂ ನಮಗಿನ್ನೂ ಮಕ್ಕಳಿಲ್ಲ. ರಘು ಯಾವಾಗಲೂ ಕೆಲಸದಲ್ಲಿ ಬ್ಯುಸಿಯಾಗಿರುತ್ತಾರೆ. ಅವರ ಗಮನವೆಲ್ಲ ಕೆಲಸದ ಮೇಲೆಯೇ ಇರುತ್ತದೆ. ಹೀಗಾಗಿ ನನಗೆ ಒಂಟಿತನ ಕಾಡುತ್ತಿತ್ತು. ಕೆಲವು ವರ್ಷಗಳ ಹಿಂದೆ ಅಚಾನಕ್ಕಾಗಿ ನಡೆದ ಒಂದು ಘಟನೆ ನನ್ನ ಜೀವನವನ್ನೇ ಬದಲಾಯಿಸಿತು. ನಾನು ಕೇರಳದಿಂದ ಬೆಂಗಳೂರಿಗೆ ಬಂದು ಸುಮಾರು 8 ವರ್ಷಗಳಾಗಿತ್ತು. ನಮ್ಮ ಮನೆಯಲ್ಲಿ ನಾನು, ಅತ್ತೆ, ಮಾವ ಮತ್ತು ನನ್ನ ಗಂಡ ರಘು ಇದ್ದೆವು. ನನ್ನ ಗಂಡ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ನಮ್ಮ ಮನೆಯ ಪಕ್ಕದಲ್ಲಿ ವಾಸಿಸುವ ರಮೇಶ್ ಎಂಬ ಯುವಕನ ಪರಿಚಯ ನನಗಾಯಿತು. ರಮೇಶ್ ನೋಡಲು ತುಂಬಾ ಆಕರ್ಷಕವಾಗಿದ್ದ. ಆತನ ಕಣ್ಣುಗಳು ಏನೋ ಮಾತಾಡುವಂತಿತ್ತು. ರಮೇಶ್ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಆಗಾಗ ನಮ್ಮ ಮನೆಯ ಬಳಿ ಬರುತ್ತಿದ್ದ, ನನ್ನೊಂದಿಗೆ ಮಾತನಾಡುತ್ತಿದ್ದ. ಒಂದು ದಿನ ರಮೇಶ್ ನನ್ನ ಮನೆಗೆ ಬಂದಿದ್ದಾಗ ನನ್ನ ಗಂಡ ಊರಿಗೆ ಹೋಗಿದ್ದರು. ಮನೆಯಲ್ಲಿ ನಾನೊಬ್ಬಳೇ ಇದ್ದೆ. ರಮೇಶ್ ನನ್ನೊಂದಿಗೆ ಮಾತನಾಡುತ್ತಾ ಹತ್ತಿರ ಬಂದ. ನನ್ನ ಕೈಗಳನ್ನು ಹಿಡಿದುಕೊಂಡ. ನಾನು ಅವನನ್ನು ತಡೆಯಲು ಪ್ರಯತ್ನಿಸಲಿಲ್ಲ. ಆ ಕ್ಷಣದಲ್ಲಿ ನನಗೇನು ಮಾಡಬೇಕೆಂದು ತಿಳಿಯಲಿಲ್ಲ. ನಾನು ರಮೇಶನಿಗೆ ನನ್ನ ಮನಸ್ಸಿನಲ್ಲಿದ್ದ ನೋವನ್ನು ಹೇಳಿಕೊಂಡೆ. ನನ್ನ ಗಂಡ ನನ್ನನ್ನು ಹೇಗೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂಬುದನ್ನು ತಿಳಿಸಿದೆ. ರಮೇಶ್ ನನ್ನನ್ನು ಅರ್ಥ ಮಾಡಿಕೊಂಡ. ನನಗೆ ಸಮಾಧಾನ ಹೇಳಿದ. ನಾನು ಮತ್ತು ರಮೇಶ್ ಹತ್ತಿರವಾಗುತ್ತಿದ್ದೆವು. ನಮ್ಮ ನಡುವೆ ಒಂದು ಬಾಂಧವ್ಯ ಬೆಳೆಯಿತು. ಆದರೆ ಇದು ತಪ್ಪು ಎಂದು ನನಗೆ ತಿಳಿದಿತ್ತು. ನಾನು ಮದುವೆಯಾದವಳು. ಬೇರೊಬ್ಬರೊಂದಿಗೆ ಸಂಬಂಧ ಇಟ್ಟುಕೊಳ್ಳುವುದು ಸರಿಯಲ್ಲ. ಆದರೆ ನನ್ನ ಮನಸ್ಸು ಕೇಳುತ್ತಿರಲಿಲ್ಲ. ನಾನು ನನ್ನ ಗಂಡನಿಂದ ದೂರ ಸರಿಯುತ್ತಿದ್ದೆ. ಆದರೆ ರಮೇಶ್ ನನಗೆ ಹತ್ತಿರವಾಗುತ್ತಿದ್ದ. ನಾನು ರಮೇಶನ ಪ್ರೀತಿಯಲ್ಲಿ ಬಿದ್ದಿದ್ದೆ. ಅವನು ನನ್ನ ಜೀವನದ ಭಾಗವಾಗಿದ್ದ. ನಾನು ರಮೇಶ್ನನ್ನು ಭೇಟಿಯಾಗಲು ಕಾತುರದಿಂದ ಕಾಯುತ್ತಿದ್ದೆ. ಅವನು ಬರದಿದ್ದರೆ ನನಗೆ ಬೇಸರವಾಗುತ್ತಿತ್ತು. ರಮೇಶ್ ನನ್ನನ್ನು ಎಷ್ಟು ಪ್ರೀತಿಸುತ್ತಾನೋ ನನಗೆ ತಿಳಿದಿಲ್ಲ. ಆದರೆ ನಾನು ಅವನನ್ನು ಪ್ರೀತಿಸುತ್ತಿದ್ದೆ. ನಾನು ಮತ್ತು ರಮೇಶ್ ಆಗಾಗ ಹೊರಗೆ ಹೋಗುತ್ತಿದ್ದೆವು. ಸಿನಿಮಾ ನೋಡಲು ಹೋಗುವುದು, ರೆಸ್ಟೋರೆಂಟ್ಗೆ ಹೋಗುವುದು, ಹೀಗೆಲ್ಲ ಮಾಡುತ್ತಿದ್ದೆವು. ಆದರೆ ನಾವು ಎಲ್ಲಿಗೆ ಹೋದರೂ ಯಾರಾದರೂ ನೋಡಿದರೆ ಎಂಬ ಭಯ ನನಗಿತ್ತು. ಒಂದು ದಿನ ನಾನು ಮತ್ತು ರಮೇಶ್ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ದೆವು. ಅಲ್ಲಿ ನನ್ನ ಗಂಡನ ಸ್ನೇಹಿತ ಅನಿಲ್ ನಮ್ಮನ್ನು ನೋಡಿದ. ನನಗೆ ಗಾಬರಿಯಾಯಿತು. ಅನಿಲ್ ರಘುಗೆ ಹೇಳಿಬಿಟ್ಟರೆ ಏನು ಗತಿ ಎಂದು ಭಯವಾಯಿತು. ಅನಿಲ್ ನನ್ನ ಹತ್ತಿರ ಬಂದು ಮಾತನಾಡಿಸಿದ. ಏನ್ ಮಾಲಿನಿ, ಎಲ್ಲಿದ್ದೀಯಾ? ರಮೇಶ್ ಯಾರು ಎಂದು ಕೇಳಿದ. ನಾನು ಏನೂ ಹೇಳಲಾಗದೆ ಸುಮ್ಮನಿದ್ದೆ. ನಾನು ನಿನ್ನ ಬಗ್ಗೆ ರಘುಗೆ ಹೇಳುವುದಿಲ್ಲ. ಆದರೆ ನೀನು ಏನು ಮಾಡುತ್ತಿದ್ದೀಯಾ ಅಂತ ನನಗೆ ಗೊತ್ತು. ಇದು ತಪ್ಪು ಎಂದು ಅನಿಲ್ ಹೇಳಿ ಹೋದ. ನಾನು ಮನೆಗೆ ಬಂದ ಮೇಲೆ ಅಳುತ್ತಾ ಕುಳಿತಿದ್ದೆ. ನಾನು ಮಾಡುತ್ತಿರುವುದು ತಪ್ಪು ಎಂದು ನನಗೆ ಗೊತ್ತಿತ್ತು. ಆದರೆ ನಾನು ಏನು ಮಾಡುವುದು? ರಮೇಶ್ ಇಲ್ಲದೆ ನಾನು ಬದುಕಲು ಸಾಧ್ಯವಿಲ್ಲ. ಮಾರನೆಯ ದಿನ ರಘು ನನ್ನ ಬಳಿ ಬಂದು, ಮಾಲಿನಿ, ಅನಿಲ್ ನಿನ್ನ ಬಗ್ಗೆ ಏನೋ ಹೇಳಿದ. ನೀನು ಬೇರೆಯವರೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದೀಯಾ ಎಂದು ಕೇಳಿದರು. ನಾನು ರಘುವಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಾಗಲಿಲ್ಲ. ನಾನು ತಲೆ ತಗ್ಗಿಸಿದೆ. ನನಗೆ ಎಲ್ಲವನ್ನೂ ನಿಜ ಹೇಳು ಮಾಲಿನಿ. ನಾನು ನಿನ್ನನ್ನು ನಂಬುತ್ತೇನೆ ಎಂದು ರಘು ಹೇಳಿದರು. ನಾನು ರಮೇಶ್ ಜೊತೆಗಿನ ನನ್ನ ಸಂಬಂಧದ ಬಗ್ಗೆ ಎಲ್ಲವನ್ನೂ ಹೇಳಿದೆ. ರಘು ಕೋಪದಿಂದ ಕುರ್ಚಿಯಿಂದ ಎದ್ದು ನಿಂತರು. ನಾನು ನಿನಗೆ ಏನು ಕಡಿಮೆ ಮಾಡಿದ್ದೆ? ನಿನಗೆ ಏನು ಬೇಕು ಹೇಳು, ನಾನು ಕೊಡಲು ಸಿದ್ಧನಿದ್ದೇನೆ. ಆದರೆ ನೀನು ನನಗೆ ಮೋಸ ಮಾಡಿದೆ ಎಂದು ರಘು ಗಟ್ಟಿಯಾಗಿ ಹೇಳಿದರು. ನಾನು ರಘುವಿನ ಬಳಿ ಕ್ಷಮೆ ಕೇಳಿದೆ. ನನಗೆ ಗೊತ್ತಿದೆ ನಾನು ತಪ್ಪು ಮಾಡಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ನಾನು ಬೇಡಿಕೊಂಡೆ. ರಘು ನನ್ನನ್ನು ಕ್ಷಮಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು. ನಾನು ನಿನಗೆ ವಿಚ್ಛೇದನ ನೀಡುತ್ತೇನೆ. ನೀನು ನಿನ್ನ ದಾರಿಯನ್ನು ನೋಡಿಕೋ ಎಂದು ರಘು ಹೇಳಿದರು. ನಾನು ರಘುವಿನ ಕಾಲುಗಳನ್ನು ಹಿಡಿದುಕೊಂಡು, ಅತ್ತೆ, ದಯವಿಟ್ಟು ನನ್ನನ್ನು ಬಿಟ್ಟು ಹೋಗಬೇಡಿ. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು ನಾನು ಹೇಳಿದೆ. ಆದರೆ ರಘು ನನ್ನ ಮಾತನ್ನು ಕೇಳಲಿಲ್ಲ. ನಾನು ಮತ್ತು ರಘು ವಿಚ್ಛೇದನ ಪಡೆದುಕೊಂಡೆವು. ನಾನು ನನ್ನ ಮನೆಯನ್ನು ತೊರೆದು ಬಾಡಿಗೆ ಮನೆಯಲ್ಲಿ ವಾಸಿಸಲು ಹೋದೆ. ರಮೇಶ್ ನನ್ನನ್ನು ನೋಡಲು ಬರುತ್ತಿದ್ದ. ಆದರೆ ನಾನು ಸಂತೋಷವಾಗಿರಲಿಲ್ಲ. ನಾನು ನನ್ನ ಗಂಡನನ್ನು ಕಳೆದುಕೊಂಡಿದ್ದೆ.
ನಾನು ಮಾಡಿದ ತಪ್ಪಿಗೆ ಬೆಲೆ ತೆತ್ತೆ. ನಾನು ನನ್ನ ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡೆ. ಪ್ರೀತಿ ಮತ್ತು ಮೋಹದ ನಡುವಿನ ವ್ಯತ್ಯಾಸವನ್ನು ನಾನು ಅರ್ಥಮಾಡಿಕೊಂಡೆ. ವಿಚ್ಛೇದನದ ನಂತರ ನಾನು ಸಂಪೂರ್ಣವಾಗಿ ಒಂಟಿಯಾಗಿದ್ದೆ. ರಮೇಶ್ ಆಗಾಗ ಬರುತ್ತಿದ್ದರು. ನನ್ನ ಮನಸ್ಸಿಗೆ ನೆಮ್ಮದಿಯಿರಲಿಲ್ಲ. ನಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಿದ್ದೆ. ರಘು ನನ್ನನ್ನು ಕ್ಷಮಿಸಲಿಲ್ಲ. ನಾನು ಮತ್ತೆ ಅವನನ್ನು ನೋಡಲು ಸಾಧ್ಯವಾಗಲಿಲ್ಲ. ಒಂದು ದಿನ ರಮೇಶ್ ನನ್ನ ಬಳಿ ಬಂದು, ಮಾಲಿನಿ, ನಾನು ನಿನ್ನನ್ನು ಮದುವೆಯಾಗಲು ಬಯಸುತ್ತೇನೆ ಎಂದನು. ನಾನು ಆಶ್ಚರ್ಯಚಕಿತಳಾದೆ. ನಾನು ರಮೇಶ್ನನ್ನು ಮದುವೆಯಾಗಲು ಸಾಧ್ಯವಿಲ್ಲ ಎಂದು ಹೇಳಿದೆ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಮಾಲಿನಿ. ನಾನು ನಿನ್ನನ್ನು ಎಂದಿಗೂ ಬಿಟ್ಟುಕೊಡುವುದಿಲ್ಲ ಎಂದು ರಮೇಶ್ ಹೇಳಿದ. ನಾನು ರಮೇಶನಿಗೆ ನನ್ನ ಪರಿಸ್ಥಿತಿಯನ್ನು ವಿವರಿಸಿದೆ. ನಾನು ಈಗಾಗಲೇ ಮದುವೆಯಾಗಿದ್ದೆ. ನಾನು ರಘುಗೆ ಮೋಸ ಮಾಡಿದ್ದೇನೆ. ಈಗ ನಾನು ರಮೇಶ್ನನ್ನು ಮದುವೆಯಾದರೆ ಅದು ಮತ್ತೊಂದು ತಪ್ಪು ಆಗುತ್ತದೆ. ನಾನು ನಿನ್ನನ್ನು ಅರ್ಥಮಾಡಿಕೊಳ್ಳಬಲ್ಲೆ ಮಾಲಿನಿ. ಆದರೆ ನಾನು ನಿನ್ನನ್ನು ಬಿಟ್ಟು ಬದುಕಲು ಸಾಧ್ಯವಿಲ್ಲ ಎಂದು ರಮೇಶ್ ಹೇಳಿದ. ನಾನು ರಮೇಶನಿಗೆ ಸ್ವಲ್ಪ ಸಮಯ ಕೊಡು ಎಂದು ಕೇಳಿದೆ. ನಾನು ಈ ಬಗ್ಗೆ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದೆ. ರಮೇಶ್ ಒಪ್ಪಿಕೊಂಡನು. ನಾನು ದಿನಗಳ ಯೋಚಿಸಿದೆ. ನಾನು ಏನು ಮಾಡಬೇಕು ಎಂದು ನನಗೆ ತಿಳಿಯಲಿಲ್ಲ. ಒಂದು ಕಡೆ ರಮೇಶ್ ನನ್ನನ್ನು ಪ್ರೀತಿಸುತ್ತಿದ್ದ. ಇನ್ನೊಂದು ಕಡೆ ನಾನು ನನ್ನ ತಪ್ಪಿಗೆ ಬೆಲೆ ತೆರಬೇಕಿತ್ತು. ನಾನು ಒಂದು ನಿರ್ಧಾರಕ್ಕೆ ಬಂದೆ. ನಾನು ರಮೇಶ್ನನ್ನು ಮದುವೆಯಾಗುವುದಿಲ್ಲ. ನಾನು ನನ್ನ ಜೀವನವನ್ನು ಸರಿಪಡಿಸಿಕೊಳ್ಳಬೇಕು. ನಾನು ರಘುವಿನಿಂದ ಕ್ಷಮೆ ಕೇಳಬೇಕು. ನಾನು ಮತ್ತೆ ಅವನೊಂದಿಗೆ ಜೀವನ ಪ್ರಾರಂಭಿಸಲು ಬಯಸುತ್ತೇನೆ. ನಾನು ರಮೇಶನಿಗೆ ನನ್ನ ನಿರ್ಧಾರವನ್ನು ತಿಳಿಸಿದೆ. ರಮೇಶ್ ತುಂಬಾ ನಿರಾಶೆಗೊಂಡನು. ಅವನು ನನ್ನನ್ನು ಬಿಟ್ಟು ಹೋಗಲು ಸಿದ್ಧನಿರಲಿಲ್ಲ. ನಾನು ನಿನಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧನಿದ್ದೇನೆ ಮಾಲಿನಿ. ದಯವಿಟ್ಟು ನನ್ನನ್ನು ಬಿಟ್ಟು ಹೋಗಬೇಡ ಎಂದು ರಮೇಶ್ ಹೇಳಿದ. ನಾನು ರಮೇಶನಿಗೆ ನನ್ನ ಪರಿಸ್ಥಿತಿಯನ್ನು ವಿವರಿಸಿದೆ. ನಾನು ರಘುವಿನಿಂದ ಕ್ಷಮೆ ಕೇಳಬೇಕು. ನಾನು ಮತ್ತೆ ಅವನೊಂದಿಗೆ ಜೀವನ ಪ್ರಾರಂಭಿಸಲು ಬಯಸುತ್ತೇನೆ. ನಾನು ರಮೇಶ್ನನ್ನು ಮದುವೆಯಾದರೆ ಅದು ರಘುಗೆ ಮತ್ತಷ್ಟು ನೋವುಂಟು ಮಾಡುತ್ತದೆ. ರಮೇಶ್ ನನ್ನ ಮಾತನ್ನು ಅರ್ಥಮಾಡಿಕೊಂಡನು. ಅವನು ನನ್ನನ್ನು ಬಿಟ್ಟು ಹೋಗಲು ಒಪ್ಪಿಕೊಂಡನು. ಆದರೆ ನಾವು ಸ್ನೇಹಿತರಾಗಿರಲು ಸಾಧ್ಯವೇ ಎಂದು ಕೇಳಿದನು. ನಾನು ಒಪ್ಪಿಕೊಂಡೆ. ನಾನು ರಘುವನ್ನು ಭೇಟಿಯಾಗಲು ಹೋದೆ. ನಾನು ಅವನಿಗೆ ನನ್ನ ತಪ್ಪನ್ನು ಹೇಳಿದೆ. ನಾನು ಅವನಿಂದ ಕ್ಷಮೆ ಕೇಳಿದೆ. ರಘು ನನ್ನನ್ನು ಕ್ಷಮಿಸಲು ಸಿದ್ಧನಿರಲಿಲ್ಲ. ನಾನು ನಿನ್ನನ್ನು ಎಂದಿಗೂ ಕ್ಷಮಿಸಲು ಸಾಧ್ಯವಿಲ್ಲ. ನೀನು ನನಗೆ ತುಂಬಾ ನೋವುಂಟು ಮಾಡಿದ್ದೀಯಾ ಎಂದು ರಘು ಹೇಳಿದ. ನಾನು ರಘುವಿನ ಬಳಿ ಬೇಡಿಕೊಂಡೆ. ನಾನು ಅವನನ್ನು ಪ್ರೀತಿಸುತ್ತೇನೆ ಎಂದು ಹೇಳಿದೆ. ನಾನು ಮತ್ತೆ ಅವನೊಂದಿಗೆ ಜೀವನ ಪ್ರಾರಂಭಿಸಲು ಬಯಸುತ್ತೇನೆ ಎಂದು ತಿಳಿಸಿದೆ. ರಘು ನನ್ನ ಮಾತನ್ನು ಕೇಳಲಿಲ್ಲ. ಅವನು ನನ್ನನ್ನು ಹೋಗಲು ಹೇಳಿದ. ನಾನು ಅಳುತ್ತಾ ಅಲ್ಲಿಂದ ಹೊರಟೆ. ನಾನು ನನ್ನ ಜೀವನದಲ್ಲಿ ಮತ್ತೊಮ್ಮೆ ಒಂಟಿಯಾದೆ. ಆದರೆ ಈ ಬಾರಿ ನಾನು ನಿರಾಶೆಗೊಳ್ಳಲಿಲ್ಲ. ನಾನು ನನ್ನ ತಪ್ಪನ್ನು ಸರಿಪಡಿಸಲು ನಿರ್ಧರಿಸಿದೆ. ನಾನು ಹೊಸ ಕೆಲಸವನ್ನು ಹುಡುಕಿದೆ. ನಾನು ಕಷ್ಟಪಟ್ಟು ಕೆಲಸ ಮಾಡಿದೆ. ನಾನು ನನ್ನ ಜೀವನವನ್ನು ಸರಿಪಡಿಸಿಕೊಂಡೆ. ಕೆಲವು ವರ್ಷಗಳ ನಂತರ ನಾನು ರಘುವನ್ನು ಮತ್ತೆ ಭೇಟಿಯಾದೆ. ಅವನು ಮದುವೆಯಾಗಿದ್ದ. ಅವನು ಸಂತೋಷದಿಂದ ಇದ್ದಾನೆ ಎಂದು ನನಗೆ ತಿಳಿಯಿತು. ನಾನು ರಘುವಿನ ಬಳಿ ಕ್ಷಮೆ ಕೇಳಿದೆ. ನಾನು ನಿನಗೆ ತುಂಬಾ ನೋವುಂಟು ಮಾಡಿದ್ದೇನೆ. ನನ್ನನ್ನು ಕ್ಷಮಿಸಿ ಎಂದು ನಾನು ಹೇಳಿದೆ. ರಘು ನನ್ನನ್ನು ಕ್ಷಮಿಸಿದನು. ಕಳೆದದ್ದನ್ನು ಮರೆತು ಬಿಡು ಮಾಲಿನಿ. ನೀನು ಸಂತೋಷದಿಂದ ಇರು ಎಂದು ರಘು ಹೇಳಿದ. ನಾನು ನನ್ನ ಜೀವನದಲ್ಲಿ ಸಂತೋಷವನ್ನು ಕಂಡುಕೊಂಡೆ. ನಾನು ನನ್ನ ತಪ್ಪನ್ನು ಸರಿಪಡಿಸಿಕೊಂಡೆ. ನಾನು ಪ್ರೀತಿ ಮತ್ತು ಮೋಹದ ನಡುವಿನ ವ್ಯತ್ಯಾಸವನ್ನು ಅರ್ಥಮಾಡಿಕೊಂಡೆ. ಈ ಕಥೆ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು. ಈ ಕಥೆಯು ಕೇವಲ ಕಾಲ್ಪನಿಕವಾಗಿದೆ. ಇದು ಯಾರಿಗೂ ನೋವುಂಟು ಮಾಡುವ ಉದ್ದೇಶವನ್ನು ಹೊಂದಿಲ್ಲ. ಇದು ಕೇವಲ ಮನರಂಜನೆಗಾಗಿ ಮಾತ್ರ. ದಯವಿಟ್ಟು ಇದನ್ನು ಗಂಭೀರವಾಗಿ ಪರಿಗಣಿಸಬೇಡಿ.